ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಇಡೀ ಸರ್ಕಾರಿ ಅಧಿಕಾರಿ ವಲಯವೇ ತಲೆ ತಗ್ಗಿಸುವಂತಹ ಕರ್ಮಕಾಂಡ ಈಗ ಸಾಕ್ಷಿ ಸಮೇತ ಬಯಲಾಗಿದೆ. ನಾಗರಿಕರ ಸೇವೆ ಮಾಡಬೇಕಾದ ಕೆಎಎಸ್ ಅಧಿಕಾರಿ ನಡು ರಸ್ತೆಯಲ್ಲೇ ಬ್ರೋಕರ್ಗಳ ಜೊತೆ ಬೀದಿ ರೌಡಿಗಳಂತೆ ಕಿತ್ತಾಡಿದ್ದಾರೆ. ಕರ್ತವ್ಯ ಲೋಪ ಹಾಗೂ ಅಕ್ರಮ ಡೀಲ್ನ ಸುಳಿಯಲ್ಲಿ ಸಿಲುಕಿರೋ ಆ ಅಧಿಕಾರಿಯ ಬೀದಿ ರಂಪಾಟದ ಕಂಪ್ಲೀಟ್ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ನಲ್ಲಿ ಬಟಾ ಬಯಲಾಗಿದೆ. ನಡು ರಸ್ತೆಯಲ್ಲಿ ಬ್ರೋಕರ್ಗಳ ಜೊತೆ ಕೆಎಎಸ್ ಅಧಿಕಾರಿಯ ರೌಡಿಸಂ. ಇದು ಪೇಮೆಂಟ್ ವ್ಯವಹಾರ ಎಂದು ಕೂಗಾಡಿದ ಬ್ರೋಕರ್ಗಳು. ಎಸಿ ಕಿರಣ್ ಬೀದಿ ರಂಪಾಟ ಬಯಲು ಮಾಡಿದ ಗ್ಯಾರಂಟಿ ನ್ಯೂಸ್. ಇವನೊಬ್ಬ ಎಸಿ, ಇವನ್ ಏನು ಬಾಳ್ತಾನೋ ಏನೋ. ಹೀಗೆ ನಾಗರಿಕರ ಸೇವೆ ಮಾಡಬೇಕಾದ ಕೆಎಎಸ್ ಅಧಿಕಾರಿಯೊಬ್ಬರಿಗೆ ಬ್ರೋಕರ್ಗಳು ಸಾರ್ವಜನಿಕ ರಸ್ತೆಯಲ್ಲೇ ಉಗಿತಾ ಇದ್ದಾರೆ. ಯಾಕೆ ಗೊತ್ತಾ? ಬೆಂಗಳೂರು ಉತ್ತರ ವಿಭಾಗದ ಎಸಿ ಕಿರಣ್ ಮಾಡಿರುವ ಘನಂದಾರಿ ಕೆಲಸಕ್ಕೆ ಇಡೀ ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ತರುವಂತೆ ಮಾಡಿದೆ. ನಾಗರಿಕರ ಸಮಸ್ಯೆ ಆಲಿಸಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕೆಎಎಸ್ ಅಧಿಕಾರಿ ಇವತ್ತು ಕರ್ತವ್ಯ ಲೋಪ ಮತ್ತು ಅಕ್ರಮದ ಆರೋಪದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ಬ್ರೋಕರ್ಗಳ ಜೊತೆ ನಿಂತು ಈ ಎಸಿ ಕಿರಣ್ ಜಗಳವಾಡಿದ್ದಾರೆ. ಜೊತೆಗೆ ಬ್ರೋಕರ್ಗಳು ಎಸಿ ಕಿರಣ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಎಸ್, ಅಸಲಿಗೆ ಯಾರು ಆ ಬ್ರೋಕರ್ಗಳು? ಬ್ರೋಕರ್ಗಳಿಗೂ ಈ ಎಸಿ ಕಿರಣ್ಗೂ ಇರೋ ಒಳ ಸಂಬಂಧವೇನು? ಬ್ರೋಕರ್ಗಳ ಜೊತೆ ಕೆಎಎಸ್ ಅಧಿಕಾರಿ ಎಸಿ ಕಿರಣ್ ಈ ಮಟ್ಟಕ್ಕೆ ರಸ್ತೆಯಲ್ಲೇ ಕಿತ್ತಾಡಿದ್ದೇಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ರಸ್ತೆಯಲ್ಲೇ ನಿಂತು ಬೀದಿ ರೌಡಿಗಳಂತೆ ಬ್ರೋಕರ್ಗಳು ಮತ್ತು ಅಧಿಕಾರಿ ಕಿತ್ತಾಡ್ಕೊಂಡಿದ್ದಾರೆ. ಎಸಿ ಕಿರಣ್ಗೆ ಬ್ರೋಕರ್ಗಳು ಮಗನೇ ಏನು ಬಾಳ್ತೀಯೋ ಅಂತ ರಸ್ತೆಯಲ್ಲೇ ಉಗಿತಾ ಇದ್ದಾರೆ. ಬ್ರೋಕರ್ಗಳು ಈ ಮಟ್ಟಕ್ಕೆ ಅಸಭ್ಯವಾಗಿ ನಿಂದಿಸಿದ್ರು ಎಸಿ ಕಿರಣ್ ಮಾತ್ರ ಸೌಂಡ್ ಮಾಡದೆ ಸೈಲೆಂಟ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಎಸಿ ಕಿರಣ್ ಅವರ ಸರ್ಕಾರಿ ವಾಹನವನ್ನೇ ಅಡ್ಡ ಹಾಕಿ ಏಕವಚನದಲ್ಲಿ ಹೋಗೋ ಬಾರೋ ಅಂತ ಕಿತ್ತಾಡಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ಜಗಳ ತಲುಪಿದೆ. ಜಗಳದ ಮಧ್ಯೆ ಬ್ರೋಕರ್ಗಳು ಇದು ಪೇಮೆಂಟ್ ವ್ಯವಹಾರ ಅಂತ ಕಿರುಚಾಡಿದ್ದಾರೆ. ಅಲ್ಲಿಗೆ ಎಸಿ ಆಫೀಸ್ನಲ್ಲಿ ನಡೆಯೋ ಕರಾಳ ಪೇಮೆಂಟ್ ಡೀಲ್ ರಸ್ತೆಯಲ್ಲೇ ರಂಪಾಟವಾಗಿ ಹೊರಬಿದ್ದಿದೆ. ಅಬ್ಬಬ್ಬಾ, ಈ ಎಸಿ ಕಿರಣ್ ಕರ್ಮಕಾಂಡ ಒಂದ ಎರಡ? ಇಷ್ಟೆಲ್ಲ ಲೈವ್ ವಿಡಿಯೋ ಸಾಕ್ಷಿ ಕಣ್ಣು ಮುಂದೆ ಇದ್ರೂ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಬ್ರೋಕರ್ಗಳ ಜೊತೆ ಡೀಲ್ ಮಾಡಿಕೊಂಡು ಬೀದಿ ರಂಪಾಟ ಮಾಡಿರೋ ಬೆಂಗಳೂರು ಉತ್ತರ ಎಸಿ ಕಿರಣ್ ವಿರುದ್ಧ ಸರ್ಕಾರ ಈವರೆಗೂ ಕ್ರಮ ಯಾಕೆ ಕೈಗೊಂಡಿಲ್ಲ? ಕಿರಣ್ ವಿರುದ್ಧ ಕ್ರಮಕ್ಕೆ ಇದಕ್ಕಿಂತ ಬೇರೆ ಇನ್ನೇನು ಮಹಾನ್ ಸಾಕ್ಷಿ ಬೇಕು? ಪೇಮೆಂಟ್ ವ್ಯವಹಾರಕ್ಕಾಗಿ ಬ್ರೋಕರ್ಗಳ ಜೊತೆ ಶಾಮೀಲಾಗಿ ಕೊನೆಗೆ ರಸ್ತೆಯಲ್ಲೇ ಜಗಳವಾಡುವ ಈ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿ ಇಳಿತಾರಾ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ರೋಕರ್ಗಳ ಜೊತೆ ಎಸಿ ಕಿರಣ್ ಪಕ್ಕಾ ಡೀಲ್ ಆಗಿದ್ರು ಅನ್ನೋದು ಈ ವಿಡಿಯೋದಿಂದ ಸಾಬೀತಾಗಿದೆ. ಆಡಳಿತಕ್ಕೆ ತೀವ್ರ ಕಪ್ಪು ಚುಕ್ಕೆ ತಂದಿರೋ ಕಿರಣ್ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಮನೆಗೆ ಕಳುಹಿಸಬೇಕಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.